ಚೆನ್ನಾಗಿದೆ ಸರ್. ನಮ್ಮ ಚಿತ್ರದುರ್ಗ ಹುಡುಗರೆ ಎಲ್ಲರೂ ಮಾಡಿರೋದು. ರವೀಂದ್ರ ಎಲ್ಲ ನಮ್ಮ ಫ್ಯಾಮ್ಲಿ ಇದರಲ್ಲೇ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್. ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ. ಚೆನ್ನಾಗಿದೆ ಸರ್ ಮೂವಿ. ಇಂಟ್ರೆಸ್ಟಾಗಿ ಹೆಣ್ಮಕ್ಳದು ಇದ್ರ ಬಗ್ಗೆ ತುಂಬ ಹೇಳಿದ್ದಾರೆ ಮೂವಿ. ಆ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ ಸರ್. ಮೂವಿ ತುಂಬ ಚೆನ್ನಾಗಿದೆ. ಒಂದು ಅದ್ಭುತವಾದಂಥ ಒಂದು ನಟನೆ ಮಾಡಿದ್ದಾರೆ. ಮತ್ತು ಸಾಂಗ್ ಭಾಳ ಚೆನ್ನಾಗಿದೆ. ನಾಯಕ ನಟ ಮೊದಲನೇ ಪ್ರಯತ್ನದಲ್ಲೇ ಯಶಸ್ವಿಯಾಗಿ ಈ ಸಿನಿಮಾ ತುಂಬ ಎಲ್ಲರೂ ಟಾಕೀಸು ಬಂದು ಸಿನಿಮಾ ನೋಡಬೇಕು ಅಂತ ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ದೀನಿ. ಸೂಪರ್ ಆಗಿದೆ. ಸ್ಟೋರಿ ಚೆನ್ನಾಗಿದೆ. ಮತ್ತು ಹೀರೋಯಿನ್ ರಘುರಾಮ್ ಸಹ ಪರವಾಗಿಲ್ಲ, ಒಳ್ಳೆ ಆಕ್ಟ್ ಮಾಡಿದ್ರೆ. ಹಳ್ಳಿ ಲೈಫು ತುಂಬ ಚೆನ್ನಾಗುತ್ತೆ. ಒಂದು 100% ಓಡಿಸ್ತಾ ಸರ್. ಮೂವಿ ತುಂಬ ಚೆನ್ನಾಗಿದೆ ಸರ್. ಇದೊಂದು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಚಿತ್ರ. ಹೆಣ್ಮಕ್ಳ ಸಿಕ್ಕಿಟ್ಟು ಸೊಸೈಟಿ ಒಂದು ಮೆಸೇಜ್ ಇದೆ. ಹೆಣ್ಮಕ್ಳು ಯಾವ ರೀತಿ ಸೇಫ್ ಮಾಡಬೇಕು, ಒಂದು ಆ್ಯಪ್ ಥರ ಇದೆ. ಆ ಆ್ಯಪ್ ಬೆಳ್ಕೊಂಡು ಒಂದು ಸಮಾಜಕ್ಕೂ ಒಳ್ಳೆಯದು ಮತ್ತು ಮಹಿಳೆಯರಿಗೂ ಸೇಫ್ಟಿ ಪರ್ಪಸ್ ತುಂಬ ಚೆನ್ನಾಗಿದೆ ಮೂವಿ. ತುಂಬ ಇಂಥ ಕಲಾವಿದರನ್ನು ಬೆಳೆಸಬೇಕು. ಆಮೇಲೆ ತುಂಬ ದೊಡ್ಡ ಕಲಾವಿದರುಗಳು ಬೆಳೀತಾರೆ, ಅವಕಾಶ ಕೊಡಬೇಕು. ಇಲ್ಲಿದ್ದಾಗ ಕರ್ಕೊಂಬರ್ತಾರೆ. ಅವ್ರು ನಮ್ಮ ಕಲಾವಿದರು ಇಷ್ಟ ಕಲಾವಿದಿದ್ದಾರೆ. ನಮ್ಮ ಕನ್ನಡ ಚಿತ್ರರಂಗ ಬೆಳಿಬೇಕು ಸರ್. ಇದ್ರ ಮುಖಾಂತರ ಹೇಳೋದು ಕನ್ನಡ ಚಿತ್ರ ನೋಡಿ ಕನ್ನಡ ಬೆಳೆಸಿ ಹೇಳಿ ಸರ್. ಫಸ್ಟ್ ಶೋ ಅಭಿಮಾನಿಗಳ ಮಧ್ಯೆ ನೋಡಿದ್ರಿ ಏನು ಸರ್? ತುಂಬ ಖುಷಿ ಆಗ್ತಾ ಇದೆ. ಫಸ್ಟ್ ಶೋ ನಮ್ಮದು ಮೊದಲನೇ ಮೂವಿ, ಹೀರೋಗಿ ಆ್ಯಕ್ಟ್ ಮಾಡ್ತಿರೋದು. ತುಂಬ ಖುಷಿ ಆಗ್ತಿದೆ. ಎಲ್ಲರೂ ಚೆನ್ನಾಗಿದೆ ಅಂತಿದ್ದಾರೆ. ಎಲ್ಲರೂ ಅವ್ರನ್ನ ಅಭಿಪ್ರಾಯ ಕೇಳಿ ಎಲ್ಲ ಚೆನ್ನಾಗಿ ಅನಿಸ್ತಿದೆ. ತುಂಬ ಖುಷಿ ಆಗ್ತಿದೆ ಸರ್. ಈ ಕತೆ ಯಾವ ಟೈಮಲ್ಲಿ ಸ್ಟಾರ್ಟ್ ಆಯ್ತು ಸರ್? 6 months ಬ್ಯಾಕ್ ಆ್ಯಕ್ಚುಲಿ ನಮ್ಮ ಶಂಕರ್ ಸರ್ ಡೈರೆಕ್ಟರ್ ನಮಗೆ ಆತ್ಮೀಯರು ಈ ಥರ ಕತೆ ಇದೆ ಅಂತ ಮೊದಲು ಹೇಳಿದರು. 6 months ಬ್ಯಾಕ್ ಸ್ಟಾರ್ಟ್ ಮಾಡಿದ್ವಿ ಸರ್. ಎಲ್ಲೆಲ್ಲಿ ಪ್ಲಾನ್ ಮಾಡ್ಕೊಳ್ಳಿ ಸರ್? ಸರ್ ಚಿತ್ರದುರ್ಗದ 80% ಫಿಟ್ ಮಾಡಿದ್ವಿ ಸರ್. ಹೊಸಪೇಟೆ, ಬೆಂಗಳೂರು ಕಡೆ 20% ಮಾಡಿದ್ವಿ. ಈಗ ಎಲ್ಲೆಲ್ಲಿ ರಿಲೀಸ್ ಆಗಿದೆ ಸರ್? ಸರ್ ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗಿದೆ ಸರ್. ಒಟ್ಟು 80 ಥಿಯೇಟರ್ಸ್, 40 ಮಾಲ್ ರಿಲೀಸ್ ಆಗಿದೆ ಸರ್. ಥ್ಯಾಂಕ್ ಯು ಸರ್. ಫಿಲ್ಮ್ ತುಂಬ ಚೆನ್ನಾಗಿತ್ತು ಸರ್. ನಮ್ಮ ರಘು ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಶಂಕರ್ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ಸೂಪರ್ ಆಗಿದೆ ಫಿಲಿಮು. ಎಲ್ಲರೂ ಬಂದು ನೋಡಬೇಕು. ಆ್ಯಕ್ಷನ್ನು ಮತ್ತು ಸಸ್ಪೆನ್ಸು ಸೂಪರ್ ಆಗಿದೆ ಫಿಲಿಮ್. ಬಂದು ನೋಡಿ. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಸಸ್ಪೆನ್ಸ್ ಇದೆ. ಎಲ್ಲಿ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ಬೋದು. ಅಶ್ಲೀಲತೆ ಏನೂ ಇಲ್ಲ. ಈಗಿನ ಮಕ್ಕಳು ಯಾರ್ದು ಚಾಟ್ ಮಾಡಬೇಕು ಅದನ್ನೆಲ್ಲ ತಿಳ್ಕೊಂಡು ನಡೆಯೋದಕ್ಕೆ ಒಂದು ಅರ್ಥ ಗರ್ಭಿತವಾಗಿದೆ. ಚೆನ್ನಾಗಿ ಬಂದಿದೆ ಮೂವಿ. ಹೀರೋ ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಚೆನ್ನಾಗಿ ಬಂದಿದೆ. ಹೀರೋಯಿನ್ನು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸರ್. ಮೀನಿಂಗ್ಫುಲ್ ಆಗಿದೆ. ಈಗಿನ ಮಕ್ಕಳಿಗೆ ಈ ಮೊಬೈಲಲ್ಲಿ ಚಾಟ್ ಮಾಡೋದು ಇವೆಲ್ಲ ಮಾಡ್ತಿಲ್ಲ. ಅವ್ರಿಗೊಂದು ಬುದ್ಧಿವಾದ ಇದು. ನಮ್ಮ ರಘುರಾಮ್ ಹೀರೋ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನು ಚೆನ್ನಾಗಿದೆ. ಮತ್ತು ರೆಸಾರ್ಟ್ ಪ್ಲೇಸು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಫ್ಯಾಮಿಲಿ ಫುಲ್ ಕೂತ್ಕೊಂಡು ನೋಡುವಂಥ ಫಿಲಮ್ ಇದು. ತುಂಬ ಚೆನ್ನಾಗಿದೆ. ಒಂದ್ಸರಿ ಎಲ್ಲ 10 ಸರಿ ನೋಡ್ಬೋದು. ಮೂವಿ ಚೆನ್ನಾಗಿ ಬಂದಿದೆ. ಶಂಕರ್ ಅವ್ರು ಡೈರೆಕ್ಷನ್ ಮಾಡಿರೋ ತುಂಬಾ ಸಿನಿಮಾಗ್ರಾಫಿ ಇರ್ಬೋದು. ಸೊ ತುಂಬ ಅದ್ಭುತವಾಗಿ ಬಂದಿದೆ. ಅಂದರೆ ಬೇರೆಯೂ ಸ್ಟಾರ್ಟಪ್ಸ್ ಎಲ್ಲ ನಾವು ನೋಡಿದ್ದೀವಿ ಯಾವ ರೀತಿ ಬಂದಿದೆ ಅಂತ. ಸೊ ಇದರಲ್ಲಿ ವಾಯ್ಸ್ ಇರ್ಬೋದು, ಕ್ವಾಲಿಟಿ ಇರ್ಬೋದು, ಎಲ್ಲ ಚೆನ್ನಾಗಿ ಬಂದಿದೆ. ಪ್ಲಸ್ ದ ಮೆಸೇಜ್ ಟು ದ ಸೊಸೈಟಿ ಏನು ಈಗಿನ ಒಂದು ಇದರಲ್ಲಿ ನೋಡ್ತಾ ಇದ್ದೀವಿ ರೀಸೆಂಟಾಗೂ ಅಷ್ಟೇ. ಸೊ ಆ ಮೆಸೇಜ್ನ ತಲುಪಿಸಿದ್ದಾರೆ. ತುಂಬ ಚೆನ್ನಾಗಿ ಆ ಮೆಸೇಜ್ನ ತಲುಪಿಸಿದ್ದಾರೆ ಅಂತ. ಸೊ ಎಲ್ಲರೂ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಇದೆ. ಸೊ ಬಂದು ನೋಡ್ಬೋದು ಅಂತ ಹೇಳ್ತೀನಿ. ಮೂವಿ ಚೆನ್ನಾಗಿ ಮಾಡಿದ್ದಾರೆ. ರಘು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇ ರೀತಿ ತುಂಬ ಚೆನ್ನಾಗಿ ಓಡಲಿ ಅಂತ ಹಾರೈಸ್ತೀನಿ. ಸೂಪರ್ ಫಿಲಮ್ ನೋಡ್ಬೋದು. ಒಂದ್ಸರಿ ಫಿಲಮು ನೋಡೋಂಥದ್ದೇ. ಒಳ್ಳೆ ಸ್ಟೋರಿ, ತುಂಬ ಚೆನ್ನಾಗಿದ್ದಾರೆ. ಚೆನ್ನಾಗಿದೆ. ಹೊಸ ಪ್ರಯತ್ನ ಒಳ್ಳೆ ಚೆನ್ನಾಗಿದೆ. ನನಗೆ ಡೈರೆಕ್ಷನ್ ಇಷ್ಟ ಆಯ್ತು ಸರ್. ಹೊಸ ಡೈರೆಕ್ಟರ್ ಅಲ್ವಾ, ಚೆನ್ನಾಗಿ ಇಷ್ಟ ಆಯಿತು. ಇನ್ನೂ ಟ್ರೈ ಮಾಡ್ಬೋದು ಸರ್. ಒಂದು ವಾರ ಇದ್ದೆ ನಾನು ಅಲ್ಲಿ ಶೂಟಿಂಗ್. ಅವ್ರ ರೆಸಾರ್ಟಲ್ಲೇ ಇದ್ದೆ. ತುಂಬ ಚೆನ್ನಾಗಿತ್ತು. ಎಲ್ಲ ಮೊದಲೇ ಹೇಳಿದ್ರು ನನಗೆ ಆ ಚಿತ್ರ ನಿಮ್ಮಿಂದನೇ ಕ್ಯಾರೌಟ್ ಆಗುತ್ತೆ ಅಂತೇಳಿ. ನನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕತೆ ಬರ್ತಿದ್ದೀನಿ ಅಂತ ಡೈರೆಕ್ಟ್ ಹೇಳಿದ್ರು. ಅದನ್ನು ತುಂಬ ಖುಷಿ ಆದ ವಿಚಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈಗ ಸಿನಿಮಾನ ಜೊತೆಲಿ ಕೂತ್ಕೊಂಡು ನೋಡಿದ್ರೆ ಏನು ಅನಿಸ್ತು? ಖುಷಿ ಆಯಿತು ನನಗೆ. ಅಲ್ಲೂ ಫ್ಯಾಮಿಲಿ ಥರನೇ ಇದ್ವಿ, ಇಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡ್ದಂಗಿತ್ತು. ತುಂಬ ಚೆನ್ನಾಗಿ ಖುಷಿ ಆಯಿತು ನನಗೆ. ತುಂಬ ಚೆನ್ನಾಗಿದೆ. ಪಾತ್ರಕ್ಕೆ ಏನೋ ಒಂದು ಸೂಟಬಲ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಟೈಮಿಗೆ ಏನು ಬೇಕು, ರೆಕಾರ್ಡ್ ಆಗಲಿ, ಒಂದು ಫೈಟಿಂಗ್ ಆಗಲಿ, ಡೈಲಾಗ್ ಆಗಲಿ ಎಲ್ಲ ಚೆನ್ನಾಗಿ ಬಂದಿದೆ. ಟೈಮ್ಗೆ ಕರೆಕ್ಟಾಗಿ ಕೊಟ್ಟಿದೆ. ತುಂಬ ಚೆನ್ನಾಗಿದೆ ಸರ್. ಮೂವಿ ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಟೋಲ್ ದ ಹಾರ್ಟ್ ಆ್ಯಕ್ಚುಲಿ. ಸಾಂಗ್ಸ್ ಆಗಲಿ, ಡೈರೆಕ್ಷನ್ ಆಗಲಿ, ಇಟ್ ವಾಸ್ ಲಿಟ್ರಲಿ ಗುಡ್. ಕ್ಲೈಮ್ಯಾಕ್ಸಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ. ಐ ಲವ್ಡ್ ಇಟ್. ಐ ಲವ್ ದ ಮೂವಿ. ನಾನು ಇದೇ ಸಿನಿಮಾದಲ್ಲಿ ನಟಿಸಿದ್ದೀನಿ. ಲಕ್ಷ್ಮಮ್ಮನ ಪಾತ್ರ ಮಾಡಿರೋದು ನಾನೇ. ನನಗಂತೂ ತುಂಬ ಖುಷಿ ಆಯಿತು. ನಮ್ಮ ಸ್ಟೋರಿ ಆಗಲಿ, ಪ್ರತಿಯೊಂದು ಆರ್ಟಿಸ್ಟ್ ಆಗಲಿ, ಪ್ರತಿಯೊಂದು ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು. ನಮ್ಮ ಡೈರೆಕ್ಟರ್ ಸರ್ ಕಡೆಯಿಂದ ನನಗಿದೊಂದು ಅವಕಾಶ ಸಿಕ್ತು.
ನನ್ನ ಕೈಲಾದ ಪ್ರಯತ್ನ ನಾನು ಮಾಡಿದ್ದೀನಿ. ನಮ್ಮ ಡೈರೆಕ್ಟರ್ ಸರ್ಗಾಗಲಿ ನಮ್ಮೆಲ್ಲ ಪ್ರತಿಯೊಂದು ಟೀಮ್ಗಾಗಲಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಅದೇ ನಮಗೇನೋ ನಾವು ಮಾಡಿರೋದು ಚೆನ್ನಾಗಿ ಬಂದಿದೆ ಅಂತ ಅನಿಸಿದೆ. ಇನ್ನು ಆಡಿಯನ್ಸ್ ಹೇಗೆ ತಗೊಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಸೊ ನಮ್ಮ ಪಾತ್ರ ಆಡಿಯನ್ಸ್ ಹೇಗೆ ಆಕ್ಸೆಪ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇದೆ. ಸೊ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ, ಇನ್ನೆಲ್ಲ ಆಡಿಯನ್ಸಿಗೆ ಬಿಟ್ಟಿರೋದು. ಇನ್ನು ಸರ್ ಹೇಳಿ ಸರ್, ಫಸ್ಟ್ ಶೋ ನೀವು ಅನ್ಕೊಂಡ ರೀತಿಯಲ್ಲಿ ಎಲ್ಲೆಲ್ಲಿ ವಿಸಿಲ್ ಬಿಡಬೇಕು ಅಲ್ಲೆಲ್ಲ ಗೊತ್ತಾ? ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಒಬ್ಬ ಡೈರೆಕ್ಟ್ರಿಗೆ ಫಸ್ಟ್ ಸಿನಿಮಾ ಮಾಡುವಾಗ ಒಂದು ಶೋ ಬಿದ್ದರೆ ಅದು ಖುಷಿನೇ ಬೇರೆ. ನಾನು ಅದರಲ್ಲಿ ಅದೃಷ್ಟವಂತ. ನೋಡಿದವರೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಸಿನಿಮಾನ. ಇನ್ನೂ ಜನಕ್ಕೆ ರೀಚ್ ಆಗಬೇಕು, ಖಂಡಿತ ಆಗುತ್ತೆ ಅಂತ ನಂಬಿಕೆ ಇದೆ ನನಗೆ. ಖಂಡಿತ ನೋಡಿದವರು ಎಲ್ಲೂ ಬೋರ್ ಅನ್ನಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಫಸ್ಟು ಸಿನಿಮಾನ. ನಿಜವಲ್ಲ ಅಲ್ಲೇ ನಾನು ಗೆದ್ದೆ. ಯಾವಾಗ ಜನಗಳಿಗೆ ಬೋರ್ ಆಗಲ್ವೋ ಅಲ್ಲೇ ನಾವು ಗೆದ್ವಿ. ತುಂಬ ಖುಷಿ ಆಗುತ್ತೆ. ಆಮೇಲೆ ನಮ್ಮ ಹೀರೋಯಿನಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಸೂರ್ಯ ಪ್ರವೀಣ್ ಅವ್ರು ಬಂದ ಮೇಲೆ ಸಿನಿಮಾ ಬೇರೆ ಲೆವೆಲ್ಗೆ ಹೋಗುತ್ತೆ. ನಿಜವಾಗ್ಲೂ ಪ್ರತಿಯೊಬ್ಬರು MK ಮಠ ಪ್ರತಿಯೊಬ್ಬರು ಆ್ಯಕ್ಟ್ರೆಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ನಾನು ಕೇಳ್ಕೊಳೋದು ಒಂದೇ, ದಯವಿಟ್ಟು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ನಮ್ಮ ಹೊಸೊಬ್ಬರನ್ನ ಬೆಳೆಸಿ. ಯಾಕಂದರೆ ನೀವು ಬಂದು ನೋಡಿದ್ರೇ ಒಬ್ಬ ನಿರ್ಮಾಪಕ ಗೆಲ್ಲೋದು. ನಿರ್ಮಾಪಕ ಗೆದ್ರೇ 4 ಸಿನಿಮಾ ಬರೋದು. 4 ಸಿನಿಮಾ ಬಂದ್ರೇ ನಮ್ಮಂಥ ಬಡ ಡೈರೆಕ್ಟ್ರುಗಳಿಗೆ ಕೆಲಸ ಸಿಗೋದು. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ. ನಾನೊಬ್ಬ ಡೈರೆಕ್ಟ್ರಾಗಿ ಮಾಯಾವಿ ಸಿನಿಮಾ ಡೈರೆಕ್ಟ್ರಾಗಿ ಹೇಳ್ತಾ ಇದ್ದೀನಿ, ಪೈಸಾ ವಸೂಲ್ ಸಿನಿಮಾ. ನಿಮಗೆಲ್ಲೂ ನೀವು ಕೊಟ್ಟಿರೋ ಕಾಸಿಗೆ ಎಲ್ಲೂ ಮೋಸ ಆಗೋಲ್ಲ. ದಯವಿಟ್ಟು ಬಂದು ಸಿನಿಮಾ ನೋಡಿ ಸರ್. ನಾನು ಹೇಳಿ ಸರ್, ಫಸ್ಟ್ ಶೋ ಏನು ಅನಿಸ್ತು? ನಮಸ್ತೆ, ರಮೇಶ್ ಮಹಾಂತೇಶ್ ಅಂತಲೇ ಪ್ರೊಡ್ಯೂಸರು. ಫಸ್ಟೇ ಫಿಲಮ್ ನೋಡಿದ್ವಿ, ತುಂಬ ಪಬ್ಲಿಕ್ಕೇ ಕೇಳಿರಬೇಕು. ಪಬ್ಲಿಕ್ ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ. ನಮಗೂ ತುಂಬ ಖುಷಿಯಾಗಿದೆ. ನಮ್ಮ ಹೀರೋಯಿನ್ ಆ್ಯಕ್ಟ್ ಆಗಲಿ, ಹೀರೋ ಆಗಲಿ, ವಿಲನ್ ಆಗಲಿ ತುಂಬ ಚೆನ್ನಾಗಿ ಆ್ಯಕ್ಟಿವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇದು ಎಲ್ಲ ನೋಡೋಂಥ ಫಿಲಮು ತುಂಬ ಚೆನ್ನಾಗಿದೆ. ಇದು ನನ್ನ ಜನಗಳು ನೋಡಿ ನಮ್ಮನ್ನು ಆಶೀರ್ವದಿಸ್ಬೇಕಂತ ಅವ್ರಿಗೆಲ್ಲ ನಾನು ಮನೆ ಮಾಡಿ. ತುಂಬ ಚೆನ್ನಾಗಿದೆ ಸರ್. ನಿಮ್ಗೆ ಗೊತ್ತಿದೆ, ನೀವೇ ನೋಡಿದರೆ ತುಂಬ ಚೆನ್ನಾಗಿ ಬಂದಿದೆ ಜನಗಳ ರೆಸ್ಪಾನ್ಸ್. ಇದು ಒಳ್ಳೆ ಫ್ಯಾಮಿಲಿ ಒಂದು ಒಳ್ಳೆ ಸಂದೇಶ ಅಂತೇಳಿ ನಮ್ಮ ಅನಿಕೆ ಮತ್ತು ನಮ್ಮ ನೋಡ್ತಕ್ಕ ಪ್ರೇಕ್ಷಕರು ಕೂಡ ಅದೇ ಥರ ನಿಮ್ಮಲ್ಲಿ ರಿಸಲ್ಟ್ ಕೊಟ್ಟಿದ್ದಾರೆ ಸರ್. ತುಂಬ ಚೆನ್ನಾಗಿ ಬಂದಿದೆ ಸರ್. ನಮಸ್ಕಾರ, ನಾನು ನಿಮ್ಮ ಮನೆಯ ಸುನಾಮಿ ಕಿಟ್ಟಿ ಮಾತಾಡ್ತಾ ಇದ್ದೀನಿ. ತುಂಬ ಖುಷಿ ಆಗುತ್ತೆ. ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಹೊಸ ಪ್ರತಿಭೆಗಳು ಬರಬೇಕು ಅಂದರೆ ಅದರಲ್ಲಿ ಮಾಯಾವಿ ಸಿನಿಮಾದ ಹೀರೋ ನಮ್ಮ ರಘುರಾಮ್ ಚಿತ್ರದುರ್ಗದಿಂದ ಬಂದು ಇವತ್ತು ಒಂದು ಗಾಂಧಿನಗರದಲ್ಲಿ ಕಟೌಟ್ ಹಾಕ್ಸ್ಕೊಂಡು ಒಂದು ಮೆಜೆಸ್ಟಿಕ್ಕಲ್ಲಿ ಭೂಮಿಕಾನ ಥಿಯೇಟ್ರಲ್ಲಿ ಸಿನಿಮಾ ರಿಲೀಸ್ ಮಾಡಿದ್ದಾರೆ. ಒಂದು ತಮಾಷೆ ಮಾತಲ್ಲ. ಇವ್ರನ್ನೆಲ್ಲ ಸೇರಿಸ್ಕೊಂಡು ಮಾತೇಶ್ ಅವರು ಒಂದಷ್ಟು ಪ್ರೊಡ್ಯೂಸ್ ಮಾಡಿ, ಯಾಕೆಂದರೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತ ದೊಡ್ಡವರು ಹೇಳ್ತಾರೆ. ಬಡವ್ರ ಮಕ್ಕಳನ್ನ ಬೆಳೆಯೋದೆಲ್ಲ ಬೆಳೆಸಿದ್ರೆ ಮಾತ್ರ ದೊಡ್ಡವರು ಹಾಕಾಗೋದು, ಬಾಯಲ್ಲಿ ಮಾತ್ರ ಹೇಳೋದ್ರಾಗಲ್ಲ. ಈ ವಿಷಯದಲ್ಲಿ ಇವತ್ತು ಈ ಸಿನಿಮಾ ನೋಡಿದ್ರೆ ಸಸ್ಪೆನ್ಸ್ ಇಲ್ಲರು ಡೈರೆಕ್ಟ್ರು ಒಂದು ಕಂಟೆಂಟ್ ಇಟ್ಕೊಂಡು ಬೇಸ್ ಇವತ್ತು ಕನ್ನಡ ಇಂಡಸ್ಟ್ರಿ ಸಾವಿರಾರು ಸಿನಿಮಾಗಳು ಬರ್ತಿದೆ ವರ್ಷಕ್ಕೆ. ಆದರೆ ಇವತ್ತು ಹೊಸಬ್ರನ್ನ ಕರ್ಕೊಬಂದು ಒಂದು ಸಿನಿಮಾ ಮಾಡಬೇಕು, ಒಂದೇನೋ ಒಂದು ಬೆಳಿಬೇಕಂತ ಮಾಡಿದರೆ ಡೈರೆಕ್ಟ್ರು. ಮತ್ತು ತುಂಬ ಖುಷಿ ಆಯಿತು. ಒಂದು ಹೆಣ್ಮಕ್ಳು ಸ್ಟೋರಿ, ಅಣ್ಣ ತಂಗಿ ಸ್ಟೋರಿ, ಕ್ಯೂಟ್ದು ಒಂದು ಫೀಲಿಂಗ್ಸು ತುಂಬ ಹಿಡ್ಕೊಂಡು, ಮತ್ತು ಫ್ಯಾಮಿಲಿ ಒಬ್ಬನೇ ಮಗ ಇದ್ದಾಗ ಯಾವ ಥರ ಕಾಡ್ತಾನೆ, ತಂಗಿನ ಎಷ್ಟು ಪ್ರೀತಿ ಮಾಡ್ತಾನೆ, ತಂದೆ ತಾಯಿನ ಎಷ್ಟು ಪ್ರೀತಿ ಮಾಡ್ತಾರೆ, ಸಮಾಜಕ್ಕೆ ಏನು ಮೆಸೇಜ್ ಕೊಡ್ಬೇಕನ್ನೋದು ನಮ್ಮ ರಘುರಾಗು ಹೀರೋ ಆಗಿ ಅದ್ಭುತವಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಯಾಕೆಂದರೆ ಲೈಫಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಾದ್ರೆ ತುಂಬ ಕಷ್ಟ. ಕಲೆ ಯಾರಪ್ಪ ಒಂದು ಸೊತ್ತಲ್ಲ. ಕಲೆನ ಹಿಡ್ಕೊಂಡು ಕಲೆಗಾರಾಗಿ ಆ ಊರಿಂದ ಇಲ್ಲಿ ಬೆಂಗಳೂರಿಗೆ ಬಂದು ಒಂದು ರಘುರಾಮ್ ಒಂದು ಹೀರೋ ಆಗಿ ಮಾಡಿದ್ದಾರೆ ಅಂದರೆ ತಮಾಷೆ ಇಲ್ಲ. ಇದಕ್ಕೆಲ್ಲ ಸೂತ್ರಧಾರಿಯಾಗಿ ಒಂದಷ್ಟು ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೇಳ್ಬೇಕಂದ್ರೆ. ಯಾಕೆ ನಾವು ಸುಮಾರು ಸಿನಿಮಾಗಳು ಮಾಡ್ತೀವಿ, ಫೇಲೂರು ಪಾಸು ನೆಕ್ಸ್ಟು. ಬಟ್ ಇವತ್ತು ರಿಲೀಸ್ ಆಗಿರೋ ಸಿನಿಮಾ ಬಗ್ಗೆ ಮಾತಾಡಬೇಕಾದ್ರೆ ಮಾಯಾವಿ ತುಂಬ ಅದ್ಭುತವಾಗಿದೆ. ಇಡೀ ಕನ್ನಡಿಗರು ಯಾವತ್ತೂ ಹೊಸ ಸಿನಿಮಾಗಳನ್ನ ಬೆಳೆಸಿ ಆರೈಸಿ ಆಶೀರ್ವಾದ ಮಾಡಿ, ದೊಡ್ಡ ಸ್ಟಾರ್ಗಳು ಇದ್ದಾರೆ, ದೊಡ್ಡ ಸ್ಟಾರ್ಗಳು ಬಂತಂತ ಕಟೌಟ್ ಹಾಕೊಂಡು ಹಾಲು ಉಯ್ಕೊಂಡು ಹೋಗಿ ಸಿನಿಮಾ ನೋಡೋದಲ್ಲ. ದೊಡ್ಡ ಪ್ರತಿಯೊಬ್ಬ ಕಲಾವಿದನು ದೊಡ್ಡ ಸ್ಟಾರನ್ನು ಫಸ್ಟ್ ಸಿನಿಮಾದಲ್ಲೇ ಬಂದ ಮೇಲೆ ನೆಕ್ಸ್ಟ್ ಸಿನಿಮಾಗೆ ಸ್ಟಾರ್ ಆಗಿರೋದು. ಅದೇ ಥರ ನಮ್ಮ ಆತ್ಮೀಯ ಗೆಳೆಯ ರಘುರಾಮ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಒಂದು ಆಕ್ಟ್ ಮಾಡಿ, ಒಂದು ಫೈಟ್ ಆಗಿರ್ಬೋದು, ಒಂದು ಎಮೋಷನ್ ಆಗಿರ್ಬೋದು, ಒಂದು ಕ್ಯೂಟ್ ಲವ್ ಸ್ಟೋರಿ ಆಗಿರ್ಬೋದು, ಆ ಸಾಂಗಲ್ಲಿ ಮತ್ತು ಆ ಫೈಟೆಲ್ಲ ತುಂಬ ಅದ್ಭುತವಾಗಿ ಕಾಣಿಸ್ತಾರೆ. ನೆಕ್ಸ್ಟು ಮಾಸ್ ಹೀರೋ ಆಗೋದು ನೋಡೋಕೆ ಇಷ್ಟಪಡ್ತೀನಿ ನಾನು ಇವ್ರನ್ನ. ಯಾಕೆಂದರೆ ಇವತ್ತು ಹಳ್ಳಿ ಮಕ್ಕಳು ಡಿಲ್ಲಿ ಹೇಳ್ತಿರ್ತಾರೆ, ಗಾದೆ ಕೇಳಿರ್ಬೋದು ಎಲ್ಲ ಮೀಡಿಯಾದವರು. ಏನಂದರೆ ನಾನು ಇವತ್ತು ಮೀಡಿಯಾದವ್ರಿಗೆ ಹೇಳೋದು ಇಷ್ಟನೇ, ಬಡವ್ರ ಮಕ್ಕಳ ಬೆಳೆಸ್ಬೇಕಂತಲ್ಲ, ನೀವು ಮೀಡಿಯಾ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ ಈ ಮಾಯಾವಿ ಸಿನಿಮಾನ ತಲುಪಿಸಿ ಜನ ನೋಡಲಿ, ಬಂದು ಒಂದು ಸಣ್ಣ ಮೆಸೇಜಿನ ದೊಡ್ಡ ಮೆಸೇಜ್ ಆಗೋದು ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ. ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ ಹೊಸ ಪ್ರಯತ್ನ ಮಾಡಿದ್ದಾರೆ ಎಲ್ಲರೂ. ಪ್ರತಿಯೊಬ್ಬರು ಡೈರೆಕ್ಟ್ರು ಹೊಸದಾಗಿ ಬಂದಾಗಲೇ ಎಲ್ಲರೂ ದೊಡ್ಡ ಸ್ಟಾರ್ ಸೆಕೆಂಡ್ ಸಿನಿಮಾ ಡೈರೆಕ್ಟರ್ ಆಗೋದು. ಅದೇ ಥರ ಈಗ ನಮ್ಮ ಡೈರೆಕ್ಟ್ರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯ್ತು. ಹಾಗೆ ನಮ್ಮ ಆತ್ಮೀಯ ಗೆಳೆಯರು ಬಂದಿದ್ದಾರೆ, ಒಂದು ಮೂವಿ ಮಾಡಿ ಹೀರೋ ಆಗಿದ್ದರು, ಅವರು ಬಂದು ನಮ್ಮ ಜೊತೆಗೆ ಸಾಥ್ ಕೊಡ್ತಿದ್ದಾರೆ ಮಾಯಾವಿಗೆ. ಮತ್ತು ಪ್ರೊಡ್ಯೂಸರ್ಗಳಿದ್ದಾರೆ,
ಮತ್ತು ಇಲ್ಲೊಂದು ತುಂಬ ಒಂದು ಅಷ್ಟು ಆರ್ಟಿಸ್ಟ್ಗಳು ಹೆಸರುಗಳು ಗೊತ್ತಿಲ್ಲ, ತುಂಬ ಹೀರೋಯಿನ್ ಆಗಿರ್ಬೋದು ಅವರು ಮೇಡಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವೆಲ್ಲ ಬ್ಯುಸಿ ಇರ್ಬೋದು ಮೋಸ್ಟ್ಲಿ, ಅವ್ರ ಬಗ್ಗೆ ಹೇಳ್ಬೇಕು ಅಂದ್ಕೊಂಡೆ. ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಹೊಸಬರಾಗಿ, ಮತ್ತು ಅವರು ತಂಗಿ ಕ್ಯಾರೆಕ್ಟ್ರು ಮತ್ತು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಡ್ಯಾಡಿಗೆ, ಮತ್ತು ಇವ್ರ ಫ್ಯಾಮಿಲಿ ಮತ್ತು ಇವ್ರ ಮಿಸ್ಸಸ್ ಎಲ್ಲರೂ ಸೇರಿ ಒಂದು ಕುಟುಂಬದಾಗಿ ಒಂದು ಮಾಯಾವಿ ಸಿನಿಮಾ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಹೇಳೋದು ಇಷ್ಟ ಮಾಧ್ಯಮದವ್ರಿಗೆ, ಇಂಥ ಸಿನಿಮಾಗಳನ್ನ ತಲುಪಿಸಿ ಯಾರೇ ಆಶೀರ್ವಾದ ಮಾಡಿ, ಸುಮ್ಮನೆ ಒಂದು ವೀಡಿಯೋ ಮಾಡ್ಕೊಂಡು ಎಲ್ಲ ಕಡೆ ಪೋಸ್ಟ್ ಮಾಡಿ. ಬನ್ನಿ ಬನ್ನಿ ಮೇಡಮ್, ಹೀರೋಯಿನ್ ಇಲ್ಲೇ ಪಕ್ಕದಲ್ಲೇ ಇದ್ದಾರೆ, ಕೇಳಿಸ್ಕೊತಿದ್ದಾರೆ, ಅವಾಗಿಂದ ಬಂದಿಲ್ಲ ಅನ್ಸುತ್ತೆ. ಇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಪ್ರತಿಭೆಗಳು ಕೆಲವಾರು ಸಿನಿಮಾಗಳು ಮಾಡಿರ್ಬೋದು, ಬಟ್ ಈ ಮಾಯಾವಿ ಮುಖಾಂತರ ಒಂದು ಗಾಂಧಿನಗರಕ್ಕೆ ಒಂದು ಎಂಟ್ರಿ ಕೊಟ್ಟು ಅದ್ಭುತವಾಗಿ ಚೆನ್ನಾಗಿ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ. ಸ್ಕ್ರೀನು ಮತ್ತು ರಿಯಲ್ಗೂ ಚೆನ್ನಾಗಿದ್ದಾರೆ. ಇಬ್ಬರದ್ದು ಒಂದು ಒಳ್ಳೆ ಕ್ಯೂಟ್ ಲವ್ ಸ್ಟೋರಿನ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ಡೈರೆಕ್ಟ್ರು. ಮತ್ತು ಇದಕ್ಕೆಲ್ಲ ಬಂಡವಾಳ ಹಾಕಿ ಮಾತಾಡ್ಸ್ಗಳು ತುಂಬ ಅದ್ಭುತವಾಗಿ ಒಂದು ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಸಿನಿಮಾ ಮಾಡಿದ್ದಾರೆ. ದಯವಿಟ್ಟು ಮಾಧ್ಯಮದವ್ರಿಗೆ ಹೇಳೋದಿಷ್ಟೇ, ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟ್ಟರ್ ಏನಿದೆ ಅದಕ್ಕೆಲ್ಲನೂ ತಲುಪಿಸಿ ಈ ಮಾಯಾವಿ ಸಿನಿಮಾನ ಮುಂದೆ ತಗೊಬನ್ನಿ. ಮತ್ತು ನಮ್ಮ ಕಡೆಯಿಂದ ಏನು ಸಪೋರ್ಟ್ ಬೇಕು ನಾವು ಮಾಡ್ತೀವಿ. ಕಲಾವಿದರಿಗೆ ಒಂದು ಕುಟುಂಬವಾಗಿ ಒಂದು ಸಪೋರ್ಟ್ ಮಾಡಿದ್ದೀವಿ. ತುಂಬ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ ಮಾಯಾವಿ ಸಿನಿಮಾಗೆ. ಆಲ್ ದ ಬೆಸ್ಟ್, ಎಲ್ಲರೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.